ಇದು ರಾಜಕಾರಣ ಅಲ್ಲ, ಇದು ದೇಶದ ಒಂದು ಇತಿಹಾಸ. ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ, ಕಾಂಗ್ರೆಸ್ ಅಂತಂದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಒಂದು ಪಕ್ಷದ 100 ವರ್ಷದ ಸಂಭ್ರಮ. ಇದು ಒಂದು ಪಾರ್ಟಿ ಕಾರ್ಯಕ್ರಮ ಅಲ್ಲ. ಕಾಂಗ್ರೆಸ್ ಪಕ್ಷ ಆವತ್ತೂ ಇದೆ, ಇವತ್ತೂ ಇದೆ. ಆ ಕಾರ್ಯಕ್ರಮದ ನೆನಪಿನಲ್ಲಿ ಗಾಂಧೀಜಿಯವರು 100 ವರ್ಷ ಆದಮೇಲೆ ಇವತ್ತು ನಾವು ಒಂದು ಕಾರ್ಯಕಾರಿ ಸಮಿತಿ ಮಾಡಿ ಇಡೀ ದೇಶಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ದೇಶ ಹೋಗಬೇಕು ಅನ್ನೋದನ್ನು ಚರ್ಚೆ ಮಾಡೋಂಥ ಒಂದು ಪವಿತ್ರವಾದಂಥ ದಿನ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಕೊಡಿಸಿದ್ದಾರೆ, ಸಂವಿಧಾನ ಕೊಡಿಸಿದ್ದಾರೆ, ಇದನ್ನೆಲ್ಲ ನಾವು ರಾಷ್ಟ್ರಧ್ವಜ ಕೊಟ್ಟಿದ್ದಾರೆ, ರಾಷ್ಟ್ರಗೀತೆ ಕೊಟ್ಟಿದ್ದಾರೆ. ಇದೆಲ್ಲ ಅವರ ಮುಖಂಡತ್ವದಲ್ಲಿ ನಡೆದಂತ ಎಲ್ಲ ಘಟನೆಗಳು. ಇದು ಸರಿಯಾದ ರೂಪಿಗೆ ಜಾರಿ ತರಬೇಕು. ಈಗ ಯಾಕೆ ಎಲ್ಲಾ ಸರ್ಕಾರಗಳು ಗಾಂಧೀಜಿಯವರ ಫೋಟೋನ ನಮ್ಮ ನೋಟ್ಗಳಲ್ಲಿ ಕೊಟ್ಟಿದ್ದಾರೆ? ಗಾಂಧೀಜಿಯವರ ಇದನ್ನ ನೋಟು ಫೋಟೋ ದಿನಾ ನೆನೆಸ್ಕೊಳ್ಬೇಕು ಅಂತ ಜನ ಕೊಟ್ಟಿದ್ದಾರೆ, ಸರ್ಕಾರಗಳು ಕೊಟ್ಟಿದೆ, ಬ್ಯಾಂಕ್ ಕೊಟ್ಟಿದೆ, ಎಲ್ಲದಕ್ಕೂ ಕೂಡ ಕೊಟ್ಟಿದೆ. ಸೊ ಆ ನೋಟ್ ಇಲ್ಲದೆ ಯಾವ ಚಲಾವಣೆನೂ ಆಗ್ತಾ ಇಲ್ಲ. ಅಂತ ಪವಿತ್ರವಾದಂಥ ನಾಯಕನ ಮಹಾತ್ಮ ಅಂತ ಹೆಸರು ಪಡೆದಂಥ ನಾಯಕನ ಆಚರಣೆ ಮಾಡ್ಬೇಕಾದ್ರೆ ಯಾರೋ ಪ್ರತಿಭಟನೆಗೆ ಕಾಂಗ್ರೆಸ್ ಅವರು ಎದುರ್ಕೊಳ್ತಾರ? ಈ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಇನ್ನ ಇದ್ದೀನಿ. ಐ ಆಮ್ ನಾಟ್ ಡೆಡ್, ಸ್ಟಿಲ್ ಐ ಆಮ್ ಅಲೈವ್. ಬೇರೆ ಇನ್ಯಾವುದು ಉತ್ತರ ಕೊಡಕ್ಕೆ ಹೋಗಲ್ಲ, ಇನ್ ಚರ್ಚೆ ಮಾಡಕ್ಕೆ. ಸರಿ, ಮೊನ್ನೆ ಸಿಟಿ ರವಿ ಅವರ ಪ್ರಕರಣ ಆಯ್ತು ಸರ್, ಎಲ್ಲ ಕಡೆ ಸುತ್ತಾಡ್ರಿ. ಅದನ್ನ ಜೋಶಿ ಅವ್ರನ್ನ ಮಾತಾಡ್ತಾರೆ. ಜೋಶಿಗೂ ಉತ್ತರ ಕೊಡಕ್ ತಯಾರಿಲ್ಲ. ಅದೆಲ್ಲ ಪೊಲೀಸ್ ಅವರು ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಕೊಡ್ತಾರೆ. ಸಿಟಿ ರವಿ ಮರ್ಡರ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಬಿಜೆಪಿ ನಾಯಕರು ಸಿಟಿ ರವಿ ಅವರನ್ನು ಸುತ್ತಾಡಿಸಿದ ಬಗ್ಗೆ ಹೇಳ್ತಾರೆ, ಆದ್ರೆ ಒಬ್ಬರ ಮಹಿಳೆಯರ ಮೇಲೆ ಬಳಸಿದಂತ ಪದದ ಬಗ್ಗೆ ಯಾರು ಮಾತಾಡಲ್ಲ. ಅದನ್ನ ನೀವು ಮಾಧ್ಯಮದವ್ರು ಕೇಳಬೇಕು. ನಾವು ಈಗ ಮಾತಾಡೋದಿಲ್ಲ. ಅದನ್ನ 27ನೇ ತಾರೀಕು ಮುಗಿಲಿ, ಆಮೇಲೆ ಮಾತಾಡ್ತೀವಿ. ಈಗ ರಾಜ್ಯದಲ್ಲಿ ಏನೇ ನಡೆದ್ರು ಸಹಿತ ಅದರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಈಗ ಮೊದಲಿಂದ ಸರ್ಕಾರ ಬಂದ ನಂತರ ಇದುವರೆಗೆ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ. ಏನೇ ರಾಜ್ಯದಲ್ಲಿ ಏನೇ ಅಹಿತಕರ ಘಟನೆ ಆದರೂ ಡಿ.ಕೆ. ಶಿವಕುಮಾರ್ ಅವ್ರ ಕುಮ್ಮಕ್ಕೂ ಕಾರಣ. ಯಾಕೆ ತಮ್ಮನ್ನ ಯಾಕೆ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ? ಎಲ್ಲರನ್ನು ಬಿಟ್ಟು CM ಇದ್ದಾರೆ, ಬೇರೆ ಬೇರೆ ನಾಯಕರಿದ್ದಾರೆ, ಕೇವಲ ಡಿ.ಕೆ. ಶಿವಕುಮಾರ್ ಯಾಕೆ ಅವ್ರಿಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ? More strong, more enemies. Less strong, less enemies. No strong, no enemies. ಸರಿಗ ಬರ್ತಾ ಈ more strong, more no work, no mistake. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನಾಡಿನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಸರ್ಕಾರಕ್ಕೆ, ಕೆಲವೊಂದಿಷ್ಟು ಪೊಲೀಸ್ ಆಫೀಸರ್ಗಳನ್ನ ಇಟ್ಕೊಂಡು ವಿರೋಧಿಗಳನ್ನ ದಮನ ಮಾಡ್ತಾ ಇದ್ದಾರೆ. ಆಯ್ತು, ಕುಮಾರಸ್ವಾಮಿಗೆ ಸಪರೇಟ್ ಮಾತಾಡೋಣ, ನಡೀರಿ. ಚನ್ನಪಟ್ಟಣದಲ್ಲಿ ಮಾತಾಡ್ತೀನಿ, ನಡೀರಿ. ಇಲ್ಲಲ್ಲ ಸರ್, ಕೊನೆಯದಾಗ ಒಂದು ಪ್ರಶ್ನೆ ಸರ್. ಇಷ್ಟೆಲ್ಲ ಆದ್ರೂ ಕೂಡ ಬಿಜೆಪಿ ನಾಯಕರು ಸಿಟಿ ರವಿ ಅವರು ಪರವಾಗಿನೇ ಒಂದು ರಿಪೋರ್ಟ್ ಕೇಂದ್ರ ನಾಯಕರಿಗೆ ಕಳಿಸ್ತಿದ್ದಾರೆ. ಎಷ್ಟು ಜನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ನಿಮ್ಮ ಕಾಂಗ್ರೆಸ್ ಅಧಿವೇಶನ? ಎಷ್ಟು ಜನ ಜನರಿಗೆ ಏನು ಹೇಳ್ತೀರಾ? ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು